ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದಿರಿ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ. ಮಿಟುಕಿಸದೆ ಗಿರಿಜಾ ಅವರು ಬಲು ಖುಷಿ ಪಡುತ್ತಾ ಆನಂದ ಭಾಷ್ಮ ಸುರಿಸುವಾಗ ಅವನಿಗೆ ಬೇಜಾರಾಯಿತು. ತಕ್ಷಣ ಅವರ ಕಣ್ಣುರಿಸಿದವನು, ತುಂಬಾ ನೋವು ಮಾಡಿದ್ದೀನಿ. ನಮ್ಮಮ್ಮ ನನ್ನ ಬಳಿ ಇರಲಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ದೀನಿ. ನಾನು ಅಷ್ಟೆಲ್ಲ ಮಾಡಿದ್ರೂ ನೀವು ನಂಗೆ ಯಾವತ್ತೂ ಹರ್ಟ್ ಮಾಡಿಲ್ಲ. ನನ್ನ ಕೋಪ ದುರಹಂಕಾರನ ಬೇರ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದಕ್ಕೆ ಸಾರಿ ಗಿರಿಜಮ್ಮ ಎಂದ. ತಕ್ಷಣ ಅವನ ತಲೆ ಸಾವರಿಸುತ್ತಾ, ಇಲ್ಲಪ್ಪ ವೀರ, ನೀನು ಯಾವತ್ತೂ ನನಗೆ ಬೇಜಾರು ಮಾಡಿಲ್ಲ ಕಣೋ. ನಿನಗೆ ಅಮ್ಮ ಅಂದರೆ ತುಂಬ ಪ್ರೀತಿ. ಆ ಪ್ರೀತಿ ಎಷ್ಟು ಅಂತ ನಂಗೆ ಅರ್ಥ ಮಾಡಿಸ್ತಿದ್ದೆ ಅಷ್ಟೆ. ಅದಕ್ಕೆ ಆ ಪ್ರೀತಿ ಪಡೆಯೋಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯಬೇಕಾಯ್ತು. ಈಗ ಈ ದಿನ ಈ ಕ್ಷಣ ನನ್ನ ಪ್ರಾಣ ಹೋದರೂ ಪರವಾಗಿಲ್ಲಪ್ಪ ಎಂದವರ ಮಾತಿಗೆ ಬಿಡ್ತು ಅನ್ನಿ. ಎಷ್ಟು ವರ್ಷ ಒಬ್ಬ ತಾಯಿ ಪ್ರೀತಿನೂ ಸಿಕ್ಕಿಲ್ಲ ಅಂತ ಕೊರಗಿದ್ದೀನಿ. ಇನ್ನು ಮುಂದೆ ನೀವಿಬ್ಬರು ನನಗೆ ಡಬಲ್ ಪ್ರೀತಿ ತೋರಿಸ್ಬೇಕು. ಅದನ್ನು ಬಿಟ್ಟು ಈಗ ಹೋಗ್ತೀನಿ ಆಮೇಲೆ ಹೋಗ್ತೀನಿ ಅಂದರೆ ನನ್ನ ಮಗನಿಗೆ ಅಜ್ಜಿ ಪ್ರೀತಿ ಕೊಡೋದು ಯಾರು? ನನಗೆ ಬಡ್ಡಿ ಸಮೇತ ಸಾಲ ಇರೋ ಪ್ರೀತಿಗೆ ಅಸಲು ತೀರ್ಸೋರು ಯಾರು? ನನ್ನ ಹಾಫ್ ಶರ್ಟ್ಗೆ ಅತ್ತೆ ಕಾಟ ಕೊಡೋದು ಯಾರು ಎಂದ. ಅದನ್ನು ಕೇಳಿದ್ದೆ ಎಲ್ಲರಿಗೂ ನೆಮ್ಮದಿ ಅನ್ನಿಸ್ತು. ಅದೇ ಮತ್ತೆ ನನ್ನ ವಿದ್ಯುತ್ ಮದುವೆ ಬೇರೆ ಬಾಕಿ ಇದೆ. ನನ್ನ ಹಳ್ಳಿಯನಿಗೆ ಸೊಸೆ ಬೇಡ್ವಾ? ಸೊಸೆ ಬಂದರೆ ಅವಳಿಗೆ ಅಜ್ಜಿಯರ ಪ್ರೀತಿ ಬೇಡ್ವಾ ಎಂದ ಪರಿ ಜೋರು ಮಾತಿಗೆ ವಿದ್ಯುತ್, ಪರಿ ಸುಮ್ಮನಿರು ಎಂದ ತಲೆ ತಗ್ಗಿಸಿ. ಈಗಲೇ 5 ವರ್ಷ ಅವನಿಗೆ ತಡ ಮಾಡಿದೆ ನಿಮ್ಮ ಮದುವೆ ಮಾಡೋದೆ. 1 ವರ್ಷದಲ್ಲಿ ನನ್ನ ಸೊಸೆ ನಮ್ಮ ಜೊತೆ ಇರಬೇಕು ಅಷ್ಟೇ ಎಂದ ವಿರಾಜ್ ಹಾಸ್ಯ ಮಾಡಿ. ಇವ್ರ ಜೊತೆಗೆ ನಮ್ಮ ಮದುವೆ ಕೂಡ. ನಾವು ಚೋಟುಗೆ ತಂಗಿನೋ ತಮ್ಮನೋ ಕೊಡೋಣ ಅಲ್ವಾ ಬಸಿ ಎಂದಳು ಸನ. ಸಾರಿ ಸನ, ನನಗಿನ್ನು ಎಂದು ಧನುಷ್ ತಮಾಷೆ ಮಾಡುವಾಗಲೇ, ಈ ಸಲ ಮದುವೆ ಆಗಿಲ್ಲ ಅಂದರೆ ನಾನು ಮದುವೆ ಆಗ್ತೀನಿ ಅಂದು ನಂಬಿಸಿ ಮೋಸ ಮಾಡಿ 3 ತಿಂಗಳು ಮಾಡಿ ಓಡೋಗಿದ್ದ ಅಂತ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ ಎಂದ್ಲು ಸನ. ಎಲ್ಲರೂ ನಗಾಡಿದ್ರು. ಹಾಗೆ ನಮ್ಮ ಮದುವೆ ಕೂಡ ಅಲ್ವಾ ರಜತ್ ಎಂದಳು ನೈರಾ. ಎಸ್ ಎಂದು ರಜತ್ ಕೂಡ ಅವ್ರ ಮದುವೆ ಬಗ್ಗೆ ಮಾತಾಡುವಾಗ ಸಿರಿಗೆ ವಿರಾಜ್ ತನ್ನ ಬಳಿ ಬಿಟ್ಟು ಮಿಕ್ಕೆಲ್ಲರ ಜೊತೆಗೂ ಮಾತಾಡ್ತಾ ಇರೋದು ನೋಡಿ ಬೇಸರ ಆಯಿತು. ಅಳಿಯಂದ್ರೆ, ನಾನು ಕೂಡ ನಿಮಗೆ ನಮ್ಮ ಚೋಟು ಬಗ್ಗೆ ಹೇಳೋದು ತಡ ಮಾಡಿದ್ದೀನಿ, ದಯಮಾಡಿ ಕ್ಷಮಿಸಿ ಎಂದರು ರಮಣಕಾಂತ್. ಇಟ್ಸ್ ಓಕೆ ಮಾ, ಎಲ್ಲವೂ ಟೈಮ್ ಅಷ್ಟೇ ಎಂದ. ಪಪ್ಪ, ಇವರೆಲ್ಲ ಯಾರು ಪಪ್ಪ? ನನಗೆ ಇವರೆಲ್ಲ ನಿಮಗೆ ಏನಾಗಬೇಕು ಅಂತ ಪರಿಚಯ ಮಾಡಿಸ್ಬೇಕು ತಾನೇ ಎಂದು ಜೋರು ಮಾಡಿದ್ದ ಚೋಟು. ಅವನಿಗೂ ಆಗಿಂದ ವಿರಾಜ್ ಬಳಿ ಎಲ್ಲರೂ ಮಾತಾಡೋದು ನೋಡಿ ಏನೂ ಅರ್ಥ ಆಗಿರ್ಲಿಲ್ವಲ್ಲ. ಅದಕ್ಕೆ ನಾವೇ ನಮ್ಮ ಚೋಟ ರಾವಣ್ಗೆ ಪರಿಚಯ ಮಾಡ್ಕೊಳ್ತೀವಿ ಎಂದವರು. ನಾನು ನಿನ್ನ ದೊಡ್ಡಜ್ಜಿ ಬಂಗಾರ, ನಾನು ನಿನ್ನ ಚಿಕ್ಕಜ್ಜಿ ಮುದ್ದು ಮರಿ, ನಾನು ನಿನ್ನ ದೊಡ್ಡಪ್ಪ ಚೋಟು, ನಾನು ನಿನ್ನ ದೊಡ್ಡಮ್ಮ, ನಾನು ನಿನ್ನ ಅತ್ತೆ ಬಂಗಾರು, ನಾನು ನಿನ್ನ ಪಪ್ಪನ ಫ್ರೆಂಡ್ ರಜತ್ ಎಂದು ಪರಿಚಯ ಮಾಡಿಸುವಾಗ ವಿರಾಜ್ ಕಣ್ಣಿಗೆ ಕ್ಯೂಟಿ ಕಾಣಿಸಿದ್ಲು. ಓಯ್ ಪಿಲ್ಲ ಪಿಶಾಚಿ, ಏನು ಚಿಕ್ಕು ಜೊತೆ ಟೂ ಬಿಟ್ಟಿದ್ಯಾ, ಮಾತಾಡಲ್ವಾ ಎಂದು ವಿರಾಜ್ ಕರೆದಾಗ ಓಡೋಡಿ ಬಂದು, ಮತ್ತೆ ನೀವು ನನ್ನ ಮಾತಾಡ್ಸಲ್ಲ ಅಂದ್ಕೊಂಡೆ ಚಿಕ್ಕು ಎಂದಳು. ಅವಳು ಈಗ 10 ವರ್ಷದ ಮುದ್ದು ಗೊಂಬೆ, ಆದರೆ ಅದೇ ಕ್ಯೂಟ್ನೆಸ್ ಇದೆ. ನಿನ್ನ ಜೊತೆಗೆ ನಾನು ಯಾಕೆ ಮಾತಾಡಲ್ಲ? ಚೋಟ ರಾವಣ್ ಬೇಕು ಅಂತಿದ್ದಲ್ಲ, ಆರ್ಡರ್ ಕೊಟ್ಟು ತಯಾರು ಮಾಡಿಸೋಕೆ ದೂರ ಬಂದಿದ್ದೆ ಅಷ್ಟೆ. ನೋಡು ನಿನ್ನ ಚೋಟ ರಾವಣ್ ಇಷ್ಟ ಆದ್ನಾ ಎಂದು ಕೇಳಲು, ನನ್ನ ಚೋಟ ರಾವಣ್ಣ ಇವನು ಎಂದು ಕಣ್ಣಳಿಸಿದ್ಲು. ಈ ಚೋಟು ಕೂಡ ಕ್ಯೂಟಿ ಮುಖ ನೋಡ್ತಾ, ಯಾರಿದು ಕ್ಯೂಟಿ ಅಕ್ಕ ಪಪ್ಪ ಎಂದ ಚೋಟು. ಇವಳು ಆರಾಧ್ಯ, ನಿನ್ನ ದೊಡ್ಡಪ್ಪನ ಮಗಳು. ಕ್ಯೂಟಿ ಇವಳ ನಿಕ್ನೇಮ್, ಇವಳು ಬಾಲ ಇರಬೇಕಲ್ಲ ಎಂದ. ಸ್ಕೂಬಿನ ಮನೆಗೆ ಬಿಟ್ಟು ಬಂದೆ ಚಿಕ್ಕು ಎಂದಳು. ಬಾಲ ಇಲ್ಲದೆ ಪಿಲ್ಲ ಪಿಶಾಚಿ ಈಚೆ ಬರಲ್ಲ ಸಾಮಾನ್ಯವಾಗಿ ಎಂದು ಲಂಕಾಧಿಪತಿ ನಗಲು. ಕ್ಯೂಟಿ ಅಕ್ಕ ತುಂಬ ಕ್ಯೂಟ್ ಇದ್ದಾರೆ, ನಾನು ಹ್ಯಾಂಡ್ಸಮ್ ಇದ್ದೀನಿ ಅಲ್ವಾ ಕ್ಯೂಟಿ ಅಕ್ಕ ಎಂದ ಚೋಟು. ಅವಳು ಪುಟಾಣಿ ಗುಳಿ ಕೆನ್ನೆ ಮುಟ್ಟಿ, ನನ್ನ ತಮ್ಮ ತುಂಬ ಹ್ಯಾಂಡ್ಸಮ್ ಇದ್ದಾನೆ ಚಿಕ್ಕು, ನಿಮ್ಮಂಗೆ ಎಂದ್ಲು. ಎಲ್ಲರ ಸರದಿ ಮುಗ್ದಿತ್ತು. ರಾಜ ಎಲ್ಲರ ಕದೆ ಮುಗೀತು. ಅಲ್ಲಿ ತೀರು ಒಬ್ಬನೇ ಇದ್ದಾನೆ, ನೀನು ಒಪ್ಪಿಗೆ ಕೊಟ್ಟರೆ ನಾವು ವಾಪಸ್ ಹೋಗೋಣ ಕಣೋ ಎಂದರು ಅಜ್ಜಿ. ಈಗ ಬೇಡ ಅಮ್ಮ, 1-2 ದಿನ ಟ್ರಾವೆಲ್ ಬೇಡ, ಆಮೇಲೆ ಬೇಕಾದರೆ ಹೋಗಿ ಎಂದರು ಡಾಕ್ಟರ್. ಮಾತಿಗೆ ತಲೆ ಆಡಿಸಿದ ಮೇಲೆ, ನಾನು ಹೋಗಿ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಬರ್ತೀನಿ. ನನ್ನ ಮಗ ಮೊದಲ ಸಲ ಬಾಯಿ ಬಿಟ್ಟು ಈ ಗಿರಿಜಮ್ಮನ ಕ್ಯಾರೆಟ್ ಹಲ್ವಾ ಕೇಳಿದ್ದಾನೆ ಎಂದು ಹೋದ್ರು ಖುಷಿಯಿಂದ ಗಿರಿಜಾ. ಬ್ರೋ, ಇವತ್ತು ಎಷ್ಟು ಹ್ಯಾಪಿ ಡೇ ಅಲ್ವಾ? ನಮ್ಮ ಚೋಟು ಹುಟ್ಟು ಹಬ್ಬನ ಸಂಜೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ, ನಾನು ರೆಡಿ ಮಾಡಿಸ್ತೀನಿ ಎಂದು ಹೋದ ವರುಣ್. ನಾನು ನನ್ನ ಅಳಿಯನಿಗೆ ಬೆಸ್ಟ್ ಗಿಫ್ಟ್ ತರ್ತೀನಿ ಎಂದು ಹೋದಳು ಪರಿ ವಿದ್ಯುತ್ ಜೊತೆಗೆ. ಎಲ್ಲರೂ ಹೀಗೆ ಮಾತಾಡ್ತಾನೇ ಇದ್ರು. ಸಿರಿಗೆ ಪಿತ್ತ ಹತ್ತಿತ್ತು. ವಿರಾಜ್ ಸರ್ ಎಂದಳು ಜೋರಾಗಿ.
ಈಗ ಅಲ್ಲಿದ್ದ ಎಲ್ಲರಿಗೂ ಅಲ್ಲಿ ಸಿರಿ ಇದ್ದಾಳೆ ಅಂತ ನೆನಪಾಗಿತ್ತು. ವಿರಾಟ್ ಸರ್ ಆಗಿಂದ ಎಲ್ಲರ ಜೊತೆಗೂ ಮಾತಾಡ್ತಾನೆ ಇದ್ದೀರಾ, ನನ್ನ ಜೊತೆ ಮಾತಾಡಿ ಎಂದಳು ಸಿರಿ. ಎಲ್ರಿಗೂ ತುಂಬ ನಗು ಬಂತು. ಒಳ್ಳೆ ಪುಟ್ಟ ಮಗು ರೀತಿ ಮೂತಿ ಮಾಡಿ ಕೇಳಿದ್ದು ನೋಡಿ ಅವಳ ಕಡೆ ನೋಡಿ, ಸರ್ರಾ, ನಾನು ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಎಲ್ಲೂ ಕೆಲಸ ಮಾಡಿಲ್ಲ ಅಲ್ವಾ ಮೇಡಮ್ ಎಂದ ಎಲ್ಪಿ. ಅದನ್ನ ಕೇಳಿ ಎಲ್ರಿಗೂ ಒಳಗೊಳಗೆ ನಗು ಬಂತು. ಸಾಕು ತಮಾಷೆ, ನಾನು ಎಷ್ಟು ಟೆನ್ಷನ್ ಆಗಿದ್ದೆ ಗೊತ್ತಾ ವಿರಾಟ್ ಸರ್ ಎಂದಳು. ಯಾವ ಟೆಸ್ಟ್ ಪೇಪರ್ ನಾನು ಪಾಸ್ ಮಾಡ್ಕೊಂಡಿಲ್ಲ, ನೀವು ಟೆನ್ಷನ್ ಯಾಕಾಗಿದ್ದೀರಿ ಎಂದ. ಸಾಕು ಸರ್ ನನ್ನ ಕಾಡ್ಸಿದ್ದು, ಈಗ ಮೊದಲು ಮಂಡೋದ್ರಿಂದ ಕರೀರಿ ನನ್ನ ಎಂದಳು. ಅದು ನನ್ನ ಆಫ್ ಶರ್ಟ್ ನಿಕ್ ನೇಮ್, ನಿಮ್ಗೆ ಯಾಕೆ ಕರಿಬೇಕು ಎಂದ. ಯಾಕೆ ಅಂದರೆ ನಾನೇ ಅವಳು ಎಂದಳು. ನಿಜಾನಾ ಚೋಟು, ಇವ್ರು ನಿನ್ನ ಮೊಮ್ಮನ ಎಂದ ಎಲ್ಪಿಗೆ. ನಂಗೆ ಗೊತ್ತಿಲ್ಲ ಪಪ್ಪ, ನನಗೆ ಈಗ ಪಪ್ಪ ಅಷ್ಟೇ ಗೊತ್ತು ಎಂದು ಅಪ್ಪನ ಕುತ್ತಿಗೆಗೆ ಅಪ್ಪಿದ ಚೋಟು. ಸಿರಿ ಊರಗಲ ಬಾಯಿ ತೆರೆದು ನಿಂತಳು. ಹೇ ಚೋಟು, ಹೇಳೋ ನಾನು ನಿನ್ನ ಮೊಮ್ಮ ಅಂತ ಎಂದು ಜೋರು ಬೇರೆ ಮಾಡಿದ್ಲು. ಪಪ್ಪ, ನನಗೆ ಇವರು ಇಷ್ಟು ಜೋರು ಮಾಡ್ತಾರೆ ನೋಡಿ, ಇಷ್ಟ ಆಗ್ತಿಲ್ಲ ಎಂದ ಕಳ್ಳ ಚೋಟು. ನೋಡಿ ಮೇಡಮ್, ನನ್ನ ಮಗ ನಿಮ್ಮ ನಾಗವಲ್ಲಿ ರೂಪ ನೋಡಿ ಭಯ ಪಡ್ತಾ ಇದ್ದಾರೆ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಎಂದ ಲಂಕಾಧಿಪತಿ. ಅತಿ ಆಯಿತು ವಿರಾಟ್ ಸರ್, ಪ್ಲೀಸ್ ಮೊದಲಿನ ಹಾಗೆ ಮಾತಾಡಿ ನನ್ನ ಜೊತೆ ಎಂದಳು. ಅವಳ ಮಾತು ಕೇಳಿ ಚೋಟು, ಪಪ್ಪ ನೋ, ನೀವು ಇಲ್ಲದೆ ಇದ್ದಾಗ ನನಗೆ ಎಲ್ಲ ಆ ರಾವಣನ ಬುದ್ಧಿ ಅಂತ ಬೈತಾನೆ ಇದ್ರು. ನಾನು ಅವ್ರಿಗೆ ಕೇಳ್ತಾನೆ ಇದ್ದೆ, ಪಪ್ಪ ಬಂದರೆ ದೊಡ್ಡ ಲಿಸ್ಟ್ ಕೊಡ್ತೀನಿ ಅಂತ. ನಾನು ಪಾಪ ಅಲ್ವಾ ಪಪ್ಪ ಎಂದ. ಈ ಚೋಟುಗೆ ಎಲ್ಲ ಲಂಕಾಧಿಪತಿ ಗುಣಾನೆ. ಮಗನು ಮುದ್ದಾಗಿ ಅಮ್ಮನ ಮೇಲೆ ಚಾಡಿ ಹೇಳೋದು ಕೇಳಿ ವಿರಾಜ್ಗೆ ಸಿರಿನ ಸತಾಯಿಸುವ ಮನಸ್ಸಾಯಿತು. ನೋಡಿ ಮೇಡಮ್, ನನಗೆ ನೀವು ಯಾರು ಅಂತ ನೆನಪಿಲ್ಲ ಎಂದ ಲಂಕಾಧಿಪತಿ. ಸುಳ್ಳು, ನಂಗೆ ಗೊತ್ತು, ನಿಮಗೆ ಎಲ್ಲ ಗೊತ್ತು ಅಂತ, ಪ್ಲೀಸ್ ವಿರಾಜ್ ಸರ್ ಎಂದಳು. ಅಷ್ಟರಲ್ಲಿ ವಿರಾಜ್ ಕೊಟ್ಟ ಸನ್ನೆ ನೋಡಿ ವೈದ್ಯರು, ಸಿರಿ ಅವರೇ, ಅವರಿಗೆ ಸ್ಟ್ರೆಸ್ ಮಾಡಬೇಡಿ, ಈಗ ಎಲ್ಲರ ನೆನಪು ಇದೆ, ನಿಮ್ಮ ಒಬ್ಬರ ನೆನಪು ಕೂಡ ಇಲ್ಲ, ಅದು ಕೂಡ ಬರುತ್ತೆ, ವೆಯ್ಟ್ ಮಾಡಿ, ಟೈಮ್ ಇದೆ ಎಂದಾಗ ಜೋರಾಯಿತು ಅವಳ ಎದೆ ಬಡಿತ ಹಾಗೂ ಅಳು. ವಿರಾಟ್ ಸರ್ ಎಂದು ಹತ್ರ ಬರಲು, ಪ್ಲೀಸ್ ಮೇಡಮ್, ನನ್ನ ಹಾಫ್ ಶರ್ಟ್ ನೋಡಿದ್ರೆ ಕಷ್ಟ, ದೂರ ಇರಿ ಎಂದ. ನಂಗೆ ಗೊತ್ತು ನೀವು ಬೇಕು ಅಂತ ಮಾಡ್ತಾ ಇದ್ದೀರ ನಾಟಕ ಅಂತ, ಪ್ಲೀಸ್ ವಿರಾಟ್ ಸರ್ ಎಂದು ಕಣ್ತುಂಬಿಕೊಂಡ್ಳು ಸಿರಿ. ಮೊದಲೇ ಅವನಿಗೆ ಅವಳ ಅಳು ನೋಡಿದ್ರೆ ಕರಗುವ ವೀಕ್ನೆಸ್ ಇದೆ. ನಾನು ಮಾಡಿದ್ದು ತಪ್ಪೇ ವಿರಾಟ್ ಸರ್, ಆದರೆ ಈ 8 ಗಂಟೆಯಲ್ಲಿ ನಾನು ಕೂಡ ಸತ್ತು ಬದುಕಿದ್ದೀನಿ. ನಾನು ಪಟ್ಟ ನೋವು ನಿಮಗೆ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ. ನಿಮಗೆ ಏನಾದರೂ ಆಗಿದ್ರೆ ನಾನು ಬದುಕ್ತಾ ಇರಲಿಲ್ಲ ಅನ್ನೋದು ಮಾತ್ರ ಸತ್ಯ ಎಂದು ಸಿರಿ ಹೇಳೋ ಮುನ್ನವೇ ಅವಳ ತುಟಿ ಮೇಲೆ ಬೆರಳು ಮಾಡಿ, ಕಾಲರ್ ಹಿಡಿದು ಕತ್ತಲಿರೋ ಕರಿಮಣಿ ಮಾಲೀಕ ನೀವೇ ಅಂತ ಹೇಳೋದು ಬಿಟ್ಟು ಇಂಥ ಉದ್ದುದ್ದ ಡೈಲಾಗ್ ಹೇಳ್ತಾ ಕಣ್ಣಿಂದ ಜೋಗ್ ಫಾಲ್ಸ್ ಯಾಕೆ ಬಿಡ್ತಿದ್ಯಾ ಎಂದ. ತಕ್ಷಣ ಅವಳ ಮೊಗದಲ್ಲಿ ನಗು ಮೂಡಿತ್ತು. ಅವನ ಕೊಳ್ಳಿಗಪ್ಪಿ, ಸಾರಿ ವಿರಾಜ್ ಸರ್, ನನ್ನ ಪ್ಲೀಸ್ ಕ್ಷಮಿಸಿ, ಈ ಜನ್ಮದಲ್ಲಿ ಇನ್ಯಾವತ್ತೂ ನಿಮ್ಮಿಂದ ದೂರ ಉಳಿಯೋ ಯೋಚನೆ ಮಾಡಲ್ಲ ವಿರಾಟ್ ಸರ್, ಐ ಲವ್ ಯು ವಿರಾಟ್ ಸರ್ ಎಂದು ಖುಷಿ ಪಟ್ಟಾಗ, ಲವ್ ಯು ಬಂಗಾರಿ ಎಂದವನು ತುಸು ಕಾಡಿಸಲು, ಅಂತ ಮಾತ್ರ ಹೇಳಲ್ಲ ಕಣೆ, ನೀನು ಮಾಡಿರುವ ದ್ರೋಹಕ್ಕೆ, ಅನ್ಯಾಯಕ್ಕೆ, ತಪ್ಪಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ನಿನ್ನ ಪತಿ ಅಲಿಯಾಸ್ ಲಂಕಾಧಿಪತಿ, ಆಮೇಲೆ ಲವ್ ಯು ಗಿವ್ ಯು ಹೇಳೋದು ಎಂದ. ಅವನಿಂದ ಕೊಂಚ ಸರಿದು, ಆಯಿತು ಪತಿಗಳೇ, ನಿಮ್ಮ ಇಚ್ಛೆಯಂತೆಯೇ ಆಗಲಿ, ಸದ್ಯಕ್ಕೆ ನಾನು ನೆನಪಿದ್ದೀನಿ ಅಲ್ವಾ, ಅಷ್ಟು ಸಾಕು, ನನಗೆ ನಮ್ಮನೆ ದೇವ್ರ ಬುದ್ಧಿ ಚೆನ್ನಾಗಿ ಗೊತ್ತು. ನಿಮಿಷದ ಕೋಪ ವರ್ಷದ ಪ್ರೀತಿ ಎಂದಾಗ ಕೋಪಗೊಂಡ ಹಾಗೆ ಮುಖ ಪಕ್ಕಕ್ಕೆ ತಿರುಗಿಸಿ ಮಗನ ಕಡೆ ನೋಡಿ ಕಣ್ಣು ಹೊಡೆದ. ಏನೋ ನೋಡೋಣ, ಕೋಪ ಹೋಗಿಸಿ ಪ್ರೀತಿ ಹೇಗೆ ತರಿಸ್ತೀರಿ ಅಂತ ಎಂದ. ಅವನ ಗಲ್ಲ ಹಿಡಿದು, ನನ್ನ ಪತಿಗೆ ಅವರ ಮಂಡೋದ್ರಿ ಮೇಲಿನ ಮುನ್ಸು ಹೇಗೆ ಓಡಿಸ್ಬೇಕು ಅಂತ ನಂಗೆ ಗೊತ್ತು, ನೀವು ಯೋಚನೆ ಮಾಡಬೇಡಿ, ಅವಳೇ ಅದನ್ನು ನೋಡ್ಕೊಳ್ತಾಳೆ ಎಂದಳು. ಚೋಟು, ಮೊಮ್ಮನ ಚೇಂಜ್ ಮಾಡಿದ್ರೆ ನಿನಗೇನು ಬೇಜಾರಿಲ್ಲ ಅಲ್ವಾ ಎಂದ ಲಂಕಾಧಿಪತಿ. ಚೋಟು ಗುಳಿಕೆನ್ನೆ ಬೀರಿ, ಒಂದೇ ಮೊಮ್ಮ ತುಂಬ ಬೋರಿಂಗ್ ಪಪ್ಪ, ಅತ್ತಲೂ ಈ ಹಳೆ ಏನೋ ಬೇಬೇ ಬೇಡ, ಚೇಂಜ್ ಮಾಡೋಣ ಎಂದ. ಸಿರಿ, ಚೋಟು ಎನ್ನಲು ದುರುಗುಟ್ಟಿ, ಹೀಗೆ ಪಪ್ಪ ಹೀಗೆ, ಮೊಮ್ಮ ಮೇಲೆ ಮೋಹಿನಿ ಬರೋದು ಹೀಗೆ ಎಂದಿದ್ದ. ಎಲ್ಲರಿಗೂ ಸಿರಿ, ಚೋಟು ಮತ್ತು ಲಂಕಾಧಿಪತಿನ ನೋಡೋಕೆ 2 ಕಣ್ಣು ಸಾಲದೀಗ. ಹೌದಾ, ಇದೆ, ಎಲ್ಲೇನೋ ಸಮಸ್ಯೆ ಇದೆ ಎಂದ ಎಲ್ಪಿ. ಎಲ್ಲರೂ ಮಾತಾಡುವಾಗ ಬರುವ ಧನುಷ್, ರಾಜ್, ಈಗ ಆನಂದಾಶ್ರಮ ಕಡೆಯಿಂದ ಕಾಲ್ ಕನೆಕ್ಟ್ ಆಗಿತ್ತು, ಧೀರೇಂದ್ರ ಅಪ್ಪಾಜಿ ಅಲ್ಲಿಲ್ಲ ಅಂತೆ ಕಣೋ ಎಂದ. ಎಲ್ಲರೂ ಒಮ್ಮೆ ಶಾಕ್ ಆದರು. ಮುಂದೆ ಅಪ್ಪ ಮಗನ ಜೋಡಿನ ಸ್ವಲ್ಪ ದಿವಸ ನೋಡೋಣ ಅಲ್ವಾ, ಸಿರಿಗೆ ಈಗ ಡಬಲ್ ಧಮಾಕ.
ಅಪ್ಪ ಮತ್ತು ಮಗ ಇಬ್ಬರನ್ನೂ ಕೂಡ ಟಾಲ್ರೇಟ್ ಮಾಡಬೇಕು. ಹೇಗೆ ಮಾಡ್ತಾಳೆ ಅಂತ ನೋಡೋಣ. ಮತ್ತೆ ಸಿಗುವ. ಥ್ಯಾಂಕ್ ಯು. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.